ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಸಂಡೇ ವ್ಲಾಗು. ಅಪ್ಲೋಡ್ ಮಾಡೋದು ಒಂದು 2-3 ದಿನ ಲೇಟ್ ಆಗ್ತಾಯಿದೆ. ಬಿಕಾಸ್ ನಾನು ವೀಡಿಯೋ ಇದೆ, ಎಡಿಟ್ ಮಾಡ್ತಾಯಿದ್ದೀನಿ, ಎಲ್ಲ ಆಗ್ತಾಯಿದೆ. ಬಟ್ ವಾಯ್ಸ್ ಕೊಡಬೇಕಾದ್ರೆ ಕೆಮ್ಮಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ವೀಡಿಯೋನ ಸ್ವಲ್ಪ ಕಡಿಮೆ ಆದಮೇಲೆ ವಾಯ್ಸ್ ಕೊಟ್ರಾಯಿತು, ಸ್ವಲ್ಪ ಕಡಿಮೆ ಆದಮೇಲೆ ವಾಯ್ಸ್ ಕೊಟ್ರಾಯಿತು ಅಂದ್ಕೊಂಡು ಇದೇ ರೀತಿ ಆಗ್ತಾಯಿದೆ. ಸೊ ನಾವು ಸಂಡೇ ಎಲ್ಲಾದರೂ ಹೊರಗಡೆ ಹೋಗ್ತೀವಂದರೆ ಆ್ಯಕ್ಚುಲಿ ಬಿಫೋರ್ 2-3 ಡೇಸ್ ಅಥವಾ ಅದ್ರ ಹಿಂದಿನ ದಿನ ಪ್ಲ್ಯಾನ್ ಮಾಡಿಬಿಡ್ತೀವಿ. ಯಾಕೆಂದರೆ ಅವತ್ತಿನ ದಿನ ಪರದಾಡಬಾರ್ದು, ಎಲ್ಲ ಪ್ರಿಪೇರ್ ಆಗಿರಬೇಕು. ಅದರಲ್ಲೂ ಚರಿ ಇದ್ದಾರೆ ಅಲ್ವಾ, ಇವಾಗಂತೂ ಅವ್ರಿಗೆ ಅವ್ರಿಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಬೇಕಲ್ಲ ಅಂತ ಕಾರಣಕ್ಕೋಸ್ಕರ 2-3 ದಿನ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಬಟ್ ಇವತ್ತು ಹೋಗ್ತಾ ಇರೋದು ನಾವು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆಂಟಿ ಮತ್ತು ಗಾನು ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು. ನಾನು ನಮ್ಮ ಮನೆ ದೀಪಾವಳಿ ಹಬ್ಬದ್ದು, ಚಿಕ್ಕಮ್ಮನ ಮನೆ ದೀಪಾವಳಿ ಹಬ್ಬದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡಿರೋರಿಗೆ ಗೊತ್ತಿರುತ್ತೆ, ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡಿ. ಚಿಕ್ಕಮ್ಮ ಮತ್ತು ಗಾನು ಶನಿವಾರ ಸಂಜೆನೇ ಬಂದರು. ಅವ್ರು ಈ ಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಅವರು ಆ್ಯಕ್ಚುಲಿ ಹೊಸ ಮನೆ ಕಟ್ಟೋದಕ್ಕೆ ಹಳೆ ಮನೆನ ಎಲ್ಲ ಬಿಚ್ಚಬೇಕು ಅಂತ ಅಂದ್ಕೊತಾ ಇದ್ದಾರೆ. ಸೊ ಬಿಚ್ಚೋದಕ್ಕಿಂತ ಮುಂಚೆ ಎಲ್ಲಾದರೂ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಶಾಸ್ತ್ರ ಕೇಳಿಕೊಂಡು ಅಥವಾ ಒಂದು ತಡೆ ಎಲ್ಲ ಹೊಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ರಂತೆ. ಹಾಗಾಗಿ ಮನೆಗೆ ಬಂದಿದ್ದರು. ಅವ್ರು ಬಂದಾಗಲೂ ನಾವೇನೂ ಅಂದ್ಕೊಂಡಿರಲಿಲ್ಲ. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ಬೇಗ ಹೋಗ್ತಾರೆ ಆಂಟಿಯವರು ಅಂತ ಅಂದ್ಕೊಂಡೆ. ಬಟ್ ಲೇಟೇ ಆಯಿತು, 8:30-9 ಗಂಟೆ ಆಯಿತು. ಸೊ ನಾವು ಹೋಗಿದ್ದು ಬರೋಣ ನಡಿಯಪ್ಪಿ ಅಂತ ಸುನಿ ಅಂದರು. ಸೊ ಇನ್ನೇನು ಭಾನುವಾರ ಅವ್ರಿಗೂ ರಜೆ ಇತ್ತು. ಸೊ ಇನ್ನು ಮನೇಲಿ ಏನು ಮಾಡ್ತಿದ್ವಿ ಅಲ್ವಾ, ಸ್ವಲ್ಪ ಬಿಸಿಲು ಕೂಡ ಬಂದಿತ್ತು, ಗಾಳಿ ಏನೂ ಇರಲಿಲ್ಲ. ಹಾಗಾಗಿ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಬಿಳ್ಕೆರೆ ಹತ್ರ ಇರೋ ಹೊಸ್ಲು ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವಿವತ್ತು. ಇಲ್ಲಿ ಅಂತೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಜನ. ಅಷ್ಟೇ ಫೇಮಸ್ ಕೂಡ ಇಲ್ಲೂ ಕೂಡ ತಡೆ ಹೊಡಿತಾರೆ, ಮಾಮೂಲಿ ತಡೆನೂ ಹೊಡಿತಾರೆ ಮತ್ತು ಕೋಳಿ ಮರಿ ಎಲ್ಲ ಇಟ್ಕೊಂಡಿದ್ರು ಅದು ಕೂಡ ತಡೆ ಕೊಡ್ತಾರೆ ಅನಿಸುತ್ತೆ. ನಾವ್ಯಾವತ್ತೂ ಆ ರೀತಿ ಕೊಟ್ಟಿಲ್ಲ. ಆಂಟಿ ಅದೇ ಕೊಟ್ಟರು ಅನಿಸುತ್ತೆ. ಆಂಟಿ ಊರಿಂದನೂ ಒಬ್ಬರು ಅಜ್ಜಿ ಬಂದಿದ್ದರು. ಅವ್ರನ್ನೆಲ್ಲ ಕರ್ಕೊಬರೋದಕ್ಕೆ ಅಂತ ಹೇಳಿ ಮಾವವರು ಮೊದಲೇ ಬಂದಿದ್ದರು. ನಾನು ಗಾನು ಮತ್ತು ಸುನಿ ಚರಿ ಲೇಟಾಗಿ ಹೋದ್ವಿ. ಒಂದು ಸ್ವಲ್ಪ ನಮ್ಮದು ಲೇಟ್ ಆಯಿತು. ಅವರು ಬೇಗ ಸ್ನಾನ ಎಲ್ಲ ಮುಗಿಸಿದ್ರು, ಹಾಗಾಗಿ ಅವ್ರು ಬೇಗ ಹೋದರು. ನಾವು ಇನ್ನೂ ಪೂಜೆ ಮಾಡಿಸೋಣ ಅಂದ್ಕೊಂಡ್ರೆ ಸಿಕ್ಕಾಬಟ್ಟೆ ಕ್ಯೂ ಇತ್ತು, ರಶ್ ಇತ್ತು, ತಿಂಡಿ ಬೇರೆ ಮಾಡಿರಲಿಲ್ಲ. ಸೊ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದಲ್ವ, ಸೊ ಪೂಜೆ ಮಾಡಿಸ್ಬೇಕು ಆ ಥರ ಏನೂ ತಲೆಯಲ್ಲಿ ಇರಲಿಲ್ಲ. ಆದರೆ ಹುಣ್ಣಿಮೆ ಆಗಿದ್ದರಿಂದ ಒಂದು ತಲೆ ಒಡ್ಸ್ಕೊಂಡು ತಡೆ ಹೊಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊತಾ ಇದ್ವಿ. ಆ್ಯಕ್ಚುಲಿ ನಾನು ಸುನಿಗೆ ಮುಂಚೆನೇ ಹೇಳಿದ್ದೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು, ಒಂದು ತಡೆನಾದರೂ ಹೊಡ್ಸ್ಕೊಂಡು ಬರಬೇಕು, ಒಬ್ಬರಾದ್ಮೇಲೆ ಒಬ್ಬರು ಹುಷಾರು ತಪ್ತಾ ಇದ್ದೀವಿ ಅಂತ ಹೇಳಿ. ಸೊ ಹಂಗೆ ಅಂದ್ಕೊಂಡಿದ್ವಿ. ಬಟ್ ಎಲ್ಲೂ ಹೋಗೋದಕ್ಕಾಗಿರಲಿಲ್ಲ. ಇವತ್ತು ಬಂದ್ವಲ್ಲ ಅಂತ ಅಂದ್ಬಿಟ್ಟು ತಡೆನ ಹೊಡ್ಸ್ಕೊಂಡ್ವಿ. ಅದು ಒಂಥರ ನಂಬಿಕೆನೋ ಮೂಢನಂಬಿಕೆನೋ ನನಗೆ ಗೊತ್ತಿಲ್ಲ. ಬಟ್ ಅಮಾವಾಸ್ಯೆ ಹುಣ್ಣಿಮೆಲಿ ಈ ಥರ ಒಂದು ತಡೆನ ಹೊಡೆಸ್ಕೊಂಡಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ನಾನು ಮದುವೆ ಆದಮೇಲೆ ಮೋಸ್ಟ್ ವಿಸಿಟೆಡ್ ಟೆಂಪಲ್ ಅಂದರೆ ಅದು ಇದೇ ಆಗಿರುತ್ತೆ. ತುಂಬ ಸಲ ಬಂದಿದ್ದೀನಿ. ನಾನು ಏನು ಕೇಳ್ಕೊಂಡಿದ್ದೀನೋ ಅದಂತೂ ಖಂಡಿತವಾಗ್ಲೂ ಆಗಿದೆ. ಮತ್ತು ಚೆರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೂ ಕೂಡ ಮದುವೆ ಆದಮೇಲೆ ಇಲ್ಲಿಗೆ ಬಂದು ಹೋಗಿದ್ವಿ. ಪ್ರೆಗ್ನೆಂಟ್ ಆದಮೇಲೂ ಬಂದಿದ್ದೀನಿ. ತುಂಬ ಸಲ ಬರ್ತಾಯಿರ್ತೀನಿ. ಇಲ್ಲಿಗೆ ಬಂದು ಮನೆಗೆ ಹೋದಾಗೆಲ್ಲ ಏನೋ ಒಂಥರ ಸಮಾಧಾನ ಅನಿಸುತ್ತೆ, ಮನಸ್ಸು ನಿರಾಳ ಅನಿಸುತ್ತೆ. ಸೊ ಹಾಗಾಗಿ ಬಂದ್ವಿ. ಹೊರ್ಗಡೆನೇ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಂಡ್ವಿ. ಒಳಗಡೆ ಹೋಗೋಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ಪೇಷನ್ಸ್ ಜೊತೆಗೆ ರಶ್ ಇದ್ದಿದ್ದರಿಂದ ಚರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಜನಗಳ ಮಧ್ಯೆ ಎಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಹೊರ್ಗಡೆನೇ ಮಾಡ್ಕೊಂಡ್ವಿ. ಆಂಟಿ ಅವರೆಲ್ಲ ಮಾಡಿಸಿದ್ರಲ್ಲ, ಸೊ ಅವ್ರು ಮಾಡಿಸ್ಕೊಂಡಿದ್ದಾರಲ್ಲ ಸಾಕು ಅಂತ ಹೇಳಿ ನಾವು ಹೊರ್ಗಡೆನೇ ಪೂಜೆ ಮಾಡಿಕೊಂಡು ಒಂದು 3 ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದ್ವಿ. ಇನ್ನು ಇಲ್ಲಿ ದೇವಸ್ಥಾನದ ಹಿಂದೆ ಗೋಡೆಯಲ್ಲಿ ಕಾಯಿನ ಅಂಟಿಸೋದು ಒಂದು ಪದ್ಧತಿ ಇದೆ. ಅದು ಕೂಡ ಒಂಥರ ನಂಬಿಕೆನೇ ಅಲ್ಲಿ ನಡೆಯೋದು. ನಾನು ಕೂಡ ಪ್ರೆಗ್ನೆಂಟ್ ಆಗಿದ್ದಾಗ ಏನೋ ಒಂದು ಅಂದ್ಕೊಂಡು ಅದನ್ನು ಅಂಟಿಸಿದ್ದೆ. ಅದು ಅಂಟ್ಕೊಂಡು
ಬೀಳಬೇಕು ಅಂತ ಯಾರೋ ಹೇಳಿದ್ದು ಒಟ್ಟಲ್ಲಿ ನಾವು ಆ ಟೈಮಲ್ಲಿ ಅಂಟಿಸೋವಂಥ ಟೈಮಲ್ಲಿ ಅದು ಅಂಟ್ಕೊಂಡು ಅಲ್ಲೇ ಇರಬಾರ್ದು, ಸ್ವಲ್ಪ ಟೈಮ್ ಅಂಟ್ಕೊಂಡು ಬಿದ್ದುಬಿಡ್ಬೇಕು ಅಂತ ಹೇಳಿದರು. ನಂದು ಹಂಗೆ ಆಗಿತ್ತು. ನಾನು ಏನು ಅಂದ್ಕೊಂಡಿದ್ನೋ ಅದು ಕೂಡ ಆಗಿತ್ತು. ಸೊ ಹಾಗಾಗಿ ಏನೋ ಒಂಥರ ನಂಬಿಕೆ. ಇನ್ನು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ಒಂದು ಸ್ವಲ್ಪ ಪುರಿ ಖಾರ ಸ್ವೀಟ್ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ವಿ. ನಮ್ಮ ಚೆರಿ ಯಾರಾದರೂ ಏನಾದರೂ ಕೊಡ್ತೀನಿ ಅಂದರೆ ಈಸಿಯಾಗಿ ಹೋಗ್ಬಿಡ್ತಾರೆ. ನಾನು ಅನ್ಕೋತಾ ಇರ್ತೀನಿ, ಚೆರಿ ಏನಾದರೂ ಕೊಡ್ತೀನಿ ಬನ್ನಿ ಚೆರಿ ಅಂದರೆ ಆರಾಮಾಗಿ ಯಾರಾದರೂ ಕಿಡ್ನಾಪ್ ಮಾಡ್ಬೋದು ನಮ್ಮ ಚೆರಿನ ಅಂತ. ಸೊ ಅವರು ಸ್ವೀಟ್ ಕೊಡ್ತೀನಿ ಬರ್ತೀರಾ ಅಂದರೆ ಅವರು ಹೊರಟೋಗ್ಬಿಟ್ರು. ಚೆರಿ ಅವ್ರಿಗೆ ಭಾಳ ಖುಷಿಯಾಗೋಯ್ತು. ಒಂದು ಖರ್ಜೂರದ ಪ್ಯಾಕ್ನೂ ಕೂಡ ಕೊಟ್ಟರು. ನಾವು ನೋಡಿ ಏನಾದರೂ ತಗೋಬೇಕು ಅಂದರೆ ದುಡ್ಡು ಕೊಡಬೇಕು. ಚೆರಿಗೆ ಆ ಥರ ಎಲ್ಲ ಇಲ್ಲ. ಯಾರ ಹತ್ರನಾದರೂ ಪ್ರೀತಿಯಿಂದ ಹೋಗ್ಬಿಟ್ರೆ ಈ ಥರ ಬರ್ತಾರೆ. ನನ್ನ ಮಗ ತುಂಬಾ ಫ್ರೆಂಡ್ಲಿ ಮತ್ತು ಜನಗಳ ಜೊತೆ ಬೇಗ ಕನೆಕ್ಟ್ ಆಗ್ತಾರೆ. ಅವ್ರಿಗೆ ಒಬ್ಬರೇ ಇರೋದು ಅಂದರೆ ಇಷ್ಟ ಇಲ್ಲ ನನ್ನ ಥರ. ಆ್ಯಕ್ಚುಲಿ ನನಗೆ ಒಬ್ಬಳೇ ಇರೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ನಮ್ಮ ಚೆರಿ ಆ ಥರ ಅಲ್ಲ. ಚೆರಿಗೆ ಜನದ ಜೊತೆ ಬೆರಿಬೇಕು, ಜನ ಇರಬೇಕು ಸುತ್ತಮುತ್ತ, ಮತ್ತು ಮಕ್ಕಳಿರಬೇಕು ಜೊತೆಲಿ, ಅವಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ. ಇನ್ನು ಅಲ್ಲಿಂದ ಎಲ್ಲ ಬಂದಾದಮೇಲೆ ಆಂಟಿ ಚೆರಿಗೆ ಏನಾದರೂ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದರು. ಇವಾಗಂತೂ ಮಕ್ಕಳು ಆಟ ಸಾಮಾನಿಗೆ ನಾವೇನಾದರೂ ತಗೊಬಿಡ್ಬೋದು, ಅಷ್ಟು ರೇಟ್ ಆಗಿರುತ್ತೆ. ಏನು ತಗೊಂಡ್ರು ₹100 ಈ ಥರನ. ಫಸ್ಟು ನಾವೆಲ್ಲ ಇದ್ದಾಗ ಏನೊಂದು ₹20, ₹30, ₹50 ಆಟ ಸಾಮಾನು ಬರ್ತಿತ್ತು. ಇವ್ರು ಇಲ್ಲಿ ಚಿಕ್ಕ ಚಿಕ್ಕ ತೋರಿಸ್ತಿದ್ದಾರಲ್ಲ, ಇದೆಲ್ಲ ₹50 ಅಂತೆ. ಅದಕ್ಕೆ ಆ್ಯಕ್ಚುಲಿ ₹50 ಕೊಡಬೇಕಂದ್ರೆ ನಂಗೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಏನಕ್ಕೆ ಅದೆಲ್ಲ ಅಂತ ಅನಿಸುತ್ತೆ. ಚೆರಿ ಮಾತ್ರ ತಂದಿದ್ದು ಒಂದೇ ದಿನ ಅದು ಮುರಿದಾಕ್ತಾರೆ. ಇನ್ನು ಆಂಟಿನೂ ₹90 ಕೊಟ್ಟು ಒಂಥರ ಕುದುರೆ ಥರ ಹಿಂಗೆ ತಿಳ್ಕೊಂಡು ಹೋಗೋ ಥರ ಅದು ಅವ್ರಿಗೆ ಇಷ್ಟ ಆಯಿತು. ಚೆರಿನೂ ಅದೇ ಬೇಕು ಅಂತ ಕೇಳ್ತಾಯಿದ್ರು. ಸೊ ಅದನ್ನು ತಗೊಂಡ್ರು. ಆ್ಯಕ್ಚುಲಿ ಅದು ಮನೆಗೆ ಬಂದಿದ್ದು ಒಂದು ಸ್ವಲ್ಪ 5-10 ನಿಮಿಷಕ್ಕೇ ಮುರಿದೋಯ್ತು. ಆಂಟಿ ನನ್ನ ಮುಂದೆ ಎಲ್ಲ ಹಿಂಗೆ ಮಾಡಬೇಡಿ ಚೆರಿ, ನನಗೆ ಬೇಜಾರಾಗುತ್ತೆ, ಮನೆಗೆ ಹೋಗೋ ತನಕ ಸುಮ್ಮನಿರಿ ಅಂತ ಹೇಳ್ತಾಯಿದ್ರು. ಹಾಗೇ ಏನೋ ಒಂದು ಮಕ್ಕಳು ಖುಷಿಗೋಸ್ಕರ ತಗೊತೀವಿ ಅಷ್ಟೇ. ಬಟ್ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ವೇಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಇವಾಗಂತೂ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ. ಏನು ತೊಗೊಂಡ್ರು ₹100, ₹150. ಒಂದು ಚಿಕ್ಕ ಬಾಲ್ಗೆ ನಾವು ಕಪ್ಪಡಿಗೆ ಹೋಗಿದ್ದಾಗ ಅದಕ್ಕೇ ₹100. ನನಗಂತೂ ಹೊಟ್ಟೆ ಉರಿದೋಗುತ್ತೆ ನಿಜವಾಗ್ಲೂ. ಅದಕ್ಕೆಲ್ಲ ಅಷ್ಟು ದುಡ್ಡು ಕೊಡಬೇಕು ಅಂದರೆ ನಾನು ಅಂದ್ಕೊತೀನಿ ಅದೇ ₹100ಗೆ ಏನಾದ್ರು ತಗೊಳ್ತಾ ಇದ್ದರೆ, ಅಯ್ಯೋ ₹100ಗೆ 2.5 kg 3 kg ಈರುಳ್ಳಿ ಬರುತ್ತಲ್ಲ, 15 ದಿನ ತಿಂಗಳಾಗುತ್ತಲ್ಲ ಅಷ್ಟು ಈರುಳ್ಳಿ, ಇವ್ರದ್ದೊಂದು ಬಾಲು ಕೊಡಬೇಕಲ್ಲ ಅಷ್ಟು ದುಡ್ಡನ್ನ ಅಂತ ಅನ್ಕೊತಾ ಇರ್ತೀನಿ ಪ್ರತಿ ಸಲ ಏನಾದರೂ ತಗೊಳ್ಬೇಕಾದ್ರೆ. ಆದರೆ ಅದನ್ನು ಇಟ್ಕೊಂಡು ಅವ್ರ ಮುಖದಲ್ಲಿ ಖುಷಿ ನೋಡಿದಾಗ ಅಯ್ಯೋ ಬಿಡು, ಏನು ದೊಡ್ಡವರಾದ್ಮೇಲೂ ಕೇಳ್ತಾರ. ಅವಾಗ ನಾವೇ ತಗೊಳ್ಳಿ ಅಂತ ಹೇಳಿದ್ರು ಅವ್ರು ತಗೊಳ್ಳೋದಿಲ್ಲ, ಅಷ್ಟು ಆ ರೀತಿ ಆಗಿರ್ತಾರೆ. ಸೊ ಇವಾಗೆಲ್ಲ ಅವ್ರಿಗೊಂದು ಮೆಮೊರಿ ಅಂತ ಹೇಳಿ ತಗೊಳ್ತೀವಿ ಅಷ್ಟೇ. ಇನ್ನು ಇದೆಲ್ಲ ಆದಮೇಲೆ ಆ್ಯಕ್ಚುಲಿ ನನಗೆ ಇಲ್ಲಿಂದ ಬೇಜಾರಾಗೋವಂಥ ಒಂದು ವಿಚಾರ ನಡೀತು. ಅದೇನಪ್ಪ ಅಂದರೆ, ನನ್ನ ಸಬ್ಸ್ಕ್ರೈಬರು ಅಥವಾ ವೀವರೋ ನನಗೆ ಗೊತ್ತಿಲ್ಲ. ಅವರು ನಾನು ಒಂದು 2-3 ಸಲ ದೇವಸ್ಥಾನದಲ್ಲೇ ಅವ್ರನ್ನ ನೋಡಿದೆ. ಅವರು ನನ್ನೇ ನೋಡ್ತಾಯಿದ್ರು. ನಾನು ಅಂದ್ಕೊಂಡೆ ನಾನು ಫೋನ್ ಇಟ್ಕೊಂಡು ಈ ರೀತಿ ವೀಡಿಯೋ ಮಾಡ್ಕೊತಾ ಇದ್ದೀನಲ್ಲ, ಅದಕ್ಕೆ ನನ್ನ ಈ ರೀತಿ ನೋಡ್ತಾ ಇದ್ದಾರೆ ಅಂತ. ಬಟ್ ನಾವಿಲ್ಲಿ ಆಟ ಸಾಮಾನು ತಗೋಬೇಕಾದ್ರೆ ಬಂದು ಮಾತಾಡ್ಸಿದ್ರು ಅವರು. ನೀವು ಇದು ಬ್ಲಾಗ್ಸ್ ಎಲ್ಲ ಮಾಡ್ತಿರಲ್ಲ ಅವರಲ್ವಾ, ನೋಡಿದೆ ನಿಮ್ಮನ್ನ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಅಂತ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಸಾರಿ ಕೇಳಬೇಕು. ಇಲ್ಲಿ ಹೋಗ್ತಿದ್ದಾರಲ್ಲ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ತಲೆಗೆ ಹೂ ಮಾಡ್ತಿದ್ದೀರಲ್ಲ ಅವರೇನೆ. ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಐ ಆಮ್ ರಿಯಲಿ ಸೋ ಸಾರಿ. ಯಾಕೆಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಯಾರೋ ಒಬ್ಬರು ನನ್ನ ಬಂದು ಗುರ್ತಿಡ್ದು ನೀವು ಬ್ಲಾಗ್ ಮಾಡ್ತಿರಲ್ಲ ಅವರಲ್ವಾ ಅಂತ ಮಾತಾಡ್ಸಿದ್ದು ಫಸ್ಟ್ ಟೈಮ್ ನೀವೇ. ಸೊ ಹಾಗಾಗಿ ನನಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ನೀವು ಹೋದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಯ್ಯೋ ನಾನು ಸರಿಯಾಗಿ ಅವ್ರನ್ನ ಮಾತಾಡಿಸ್ಲಿಲ್ವಲ್ಲ ಅಂತ. ಸುನಿ ಮತ್ತು ಗಾನು ಅದನ್ನೇ ಹೇಳ್ತಿದ್ರು, ಏನಪ್ಪಿ ನೀನು ಇಷ್ಟು ಜನಗಳ ಮಧ್ಯೆ ಬಂದು ನಿನ್ನ ಹುಡುಕಿ ಮಾತಾಡ್ಸಿದ್ದಾರೆ ಅಂದರೆ ನೀನು ಅವ್ರಿಗೆ ಸರಿಯಾಗಿ ರಿಯಾಕ್ಟ್ ಮಾಡಬೇಕಾಗಿತ್ತು, ಜೊತೇಲಿ ವಿಡಿಯೋ ಮಾಡ್ಕೋಬೇಕಾಗಿತ್ತು, ವಿಡಿಯೋದಲ್ಲಿ ಅವ್ರನ್ನ ತೋರಿಸ್ಬೇಕಾಗಿತ್ತು, ಇಲ್ಲ ಅಂದಿದ್ರೆ ಒಂದು ಸೆಲ್ಫಿ ತಗೊಬೇಕಾಗಿತ್ತು, ಏನಾದರೂ ಒಂದು ಥ್ಯಾಂಕ್ ಯು ಅಕಸ್ಮಾತ್ ಏನಾದರೂ ಹೇಳ್ಬೇಕಾಗಿತ್ತು. ನೀನು ಯಾಕೆ ಸರಿಯಾಗಿ ರಿಯಾಕ್ಟೇ ಮಾಡಲಿಲ್ಲ ಅಪ್ಪಿ ಅಂತ. ನನಗೆ ಸಿಕ್ಕಾಪಟ್ಟೆ ಇವತ್ತೆಲ್ಲ ಅದನ್ನೇ ಬೇಜಾರು ಮಾಡಿಕೊಂಡೆ. ಸೊ ನಾನು ಅವ್ರ ಹತ್ರ ಸರಿಯಾಗಿ ಮಾತಾಡಲಿಲ್ವಲ್ಲ ಅಂತ. ಐ ಆಮ್ ರಿಯಲಿ ಸಾರಿ. ಅಂದರೆ ನನಗೆ ಗೊತ್ತಾಗಲಿಲ್ಲ. ನನಗೆ ಫಾರ್ ದ ಫಸ್ಟ್ ಟೈಮ್ ನಾನು ಮೊದಲೇ ಹೇಳ್ದಂಗೆ ನೀವೊಬ್ಬರೇ, ಅಂದರೆ ನೀವೇ ಫಸ್ಟು ನನ್ನ ಈ ರೀತಿ ಪಬ್ಲಿಕಲ್ಲಿ ಗುರ್ತಿಡ್ದು ಬಂದು ಮಾತಾಡ್ಸಿರೋದು. ಸೊ ಅದಕ್ಕೋಸ್ಕರ ಸಾರಿ ಕೇಳ್ತಾಯಿದ್ದೀನಿ.
ಐ ಆಮ್ ರಿಯಲಿ ಸಾರಿ ಮತ್ತೆ ಹೇಳ್ತಾ ಇದ್ದೀನಿ. ನನಗೆ ಪರ್ಸ್ನಲ್ ಆಗಿ ಬೇಕಾದರೆ ಡಿ ಎಮ್ ಮಾಡಿ, ಇನ್ಸ್ಟಾದಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತಾಡ್ತೀನಿ. ಸಾರಿ ಫಾರ್ ದಟ್. ಇನ್ನು ಬರಬೇಕಾದ್ರೆ ಆ್ಯಕ್ಚುಲಿ ರೋಡಲ್ಲಿ ಒಂದು ಸ್ವಲ್ಪ ಲೇಡಿ ಇಬ್ಬರು ಮಕ್ಕಳಿದ್ರು ಅನಿಸುತ್ತೆ, ಸ್ಕಿಡ್ಡಾಗಿ ಬಿದ್ದಿದ್ರು. ಇವಾಗಂತೂ ವೀಕೆಂಡ್ ಮತ್ತು ವೀಕ್ ಸ್ಟಾರ್ಟಲ್ಲಿ ರೋಡನ್ನ ನೋಡೋಕ್ಕಾಗಲ್ಲ. ನನಗೆ ನಿಜವಾಗ್ಲೂ ಭಯ ಆಗುತ್ತೆ. ಅಷ್ಟು ಗಾಡಿ, ಬೈಕ್ಗಳಾಗಿರ್ಬೋದು, ಬಸ್ ಆಗಿರ್ಬೋದು, ಅದರಲ್ಲೂ ಕಾರ್ಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಅದರಲ್ಲಂತೂ ಮಕ್ಕಳು ಕೂರಿಸ್ಕೊಂಡಿರೋರು ತುಂಬಾ ಜೋಪಾನವಾಗಿ ಗಾಡೀಲಿ ಓಡಾಡಬೇಕು. ಇದ್ರ ಮಧ್ಯೆ ಸುನಿ ಸನ್ ಗ್ಲಾಸ್ ಬೇರೆ ಗಾಳಿಗೆ ಬಿದ್ದೋಗಿತ್ತು. ಅಷ್ಟ್ರ ಮಟ್ಟಕ್ಕೆ ಗಾಳಿ ಬೀಸ್ತಾಯಿತ್ತು. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.